ಈ ಕಾನ್ಸ್ಟಿಟ್ಯೂಷನ್ ಮಾಡಲಿಕ್ಕೆ 25 ವರ್ಷ ಬೇಕಾಗಿತ್ತು ಭಂಡಾರಕರ್ ಇನ್ಸ್ಟಿಟ್ಯೂಟ್ ಹೇಳಿದಂತಹ ಮಾತಿದು. ನಂತರ ಒಂದು ದೇಶದ ಕವಿ ಬರೆದಂಥ 2 ಕಾವ್ಯಗಳು ಎರಡು ರಾಷ್ಟ್ರಗಳಿಗೆ ರಾಷ್ಟ್ರಗೀತೆ ಆಗ್ತಿದೆ. ಈ ಲೆಫ್ಟ್ ಸೈಡ್ ಇರೋರು ಸನ್ಮಾನಿತರು ಬಿಟ್ಟು ಬೇರೆಯವರೆಲ್ಲ ವೇದಿಕೆ ಮುಂಭಾಗ ಹೋಗಬೇಕು. ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಯಾರು ಇರಬಾರ್ದು. ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ವ್ಯವಸ್ಥೆಗೊಳಿಸಲ್ಪಟ್ಟಿದೆ. ಬಿಸಿನೆಸ್ ಕಾನ್ಕ್ಲೇವ್ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಈ ಉದ್ಘಾಟನೆಯ ನಂತರ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯ ಬಲಭಾಗದಿಂದ ಬಿಸಿನೆಸ್ ಕಾನ್ಕ್ಲೇವ್ ವಾಣಿಜ್ಯ ಮೇಳ ಅಧಿಕೃತವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. ವಿವಿಧ ರೀತಿಯ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರ ವಿಮರ್ಶೆಗಳು ಗೋಷ್ಠಿ. ನಮಸ್ಕಾರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ನಿನ್ನೆಯಿಂದ ಯಶಸ್ವಿ ಮಟ್ಟದಲ್ಲಿ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮಕ್ಕೆ ಬಂದವರೆಲ್ಲ ಭಾಳ ಸಂತೋಷಪಟ್ಟಿದ್ದಾರೆ. ಹೇಳಿ ಗುರುಗಳೇ, ಒಂದು ಸನಾತನ ಧರ್ಮದ ಬಗ್ಗೆ, ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿ ಗುರುಗಳೇ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ 50 ವರ್ಷಗಳ ತುಂಬಿದ ಸಂಭ್ರಮದ ಅಂಗವಾಗಿ ಸುವರ್ಣ ಸಂಭ್ರಮ ಅನ್ನತಕ್ಕಂಥ ದೊಡ್ಡ ಮಹೋತ್ಸವವನ್ನು ವಿಶ್ವಾಮಿತ್ರ ಅನ್ನೋ ಹೆಸರಿನಿಂದ ಅತೀ ವಿಜೃಂಭಣೆಯಿಂದ ಬೆಂಗಳೂರಿನ ಹೃದಯ ಭಾಗವಾದಂಥ ಅರಮನೆ ಮೈದಾನದ ತ್ರಿಪುರವಾಸಿನಿ ಕಲ್ಯಾಣ ಮಂಟಪದಲ್ಲಿ 2 ದಿನ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಿದೆ. ಈ ಕಾರ್ಯಕ್ರಮವನ್ನು ಅನಂತ ವಿಭೂಷಿತ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ, ಈ ಉದ್ಘಾಟನೆಯಲ್ಲಿ ಅನೇಕ ಜನ ಸಾಧುಗಳು, ಸಂತರುಗಳು, ಅನೇಕ ಜನ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ನಿನ್ನೆ ಯಶಸ್ವಿ ಮಾಡಿದರು. ಕಾರ್ಯಕ್ರಮದ ಮುಖ್ಯ ರಿವಾರಿಯಾದ ನಮ್ಮ ಸಂಘದ ಅಧ್ಯಕ್ಷರಾದಂಥ ಅಶೋಕ್ ಕಾರ್ನಳ್ಳಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಧ್ವಜಾರೋಹಣವನ್ನು ಮಾಡಿದರು. ನಾವು ಇದಕ್ಕೆ ಪ್ರಾರಂಭದಲ್ಲಿ 24 ಕೋಟಿ ಗಾಯತ್ರಿ ಜಪ ಯಜ್ಞವನ್ನು ಬಹಳ ಹಿಂದೆಯೇ ಪ್ರಾರಂಭ ಮಾಡಿ ಅದರ ದಶಾಂಶವಾಗಿ ಹೋಮವನ್ನು ಮಾಡಬೇಕು ಅಂತ ನಿನ್ನೆ 500 ಜನ ವಿದ್ವಾಂಸರಿಂದ ಈ ಒಂದು ಈಶಾನ್ಯ ಕುಂಡದಲ್ಲಿ ಯಜ್ಞಕುಂಡಗಳನ್ನು ಹಾಕಿ ಅಲ್ಲಿ 500 ಜನ ವಿದ್ವಾಂಸರಿಂದ ಗಾಯತ್ರಿ ಯಜ್ಞವನ್ನು ಸಹ ಮಾಡಿದ್ವಿ. ಇದಕ್ಕೆ ಸಹಸ್ರಾರು ಜನ ನಿನ್ನೆ ಆಗಲೇ 25ರಿಂದ 30 ಸಾವಿರ ಜನ ದಾಟ್ಕೊಂಡು ಹೋಗಿದ್ದಾರೆ. ನಿನ್ನೆ ಇವತ್ತಾಳೆ ಪ್ರಾತಃ ಕಾಲದಿಂದ ವರ್ಣನ ಸಿಂಚನವಾಗಿ ಆಶೀರ್ವಾದ ಆಗಿದೆ ಮತ್ತು ಶೋಭಾಯಾತ್ರೆ, ಅಭೂತಪೂರ್ವವಾದ ಶೋಭಾಯಾತ್ರೆ ಇದೆಲ್ಲವೂ ನಡೆದು ಕಾರ್ಯಕ್ರಮವನ್ನು ಪುನಃ 11 ಗಂಟೆಗೆ ಪ್ರಾರಂಭವಾಗಿ ಈ ಸಾಯಂಕಾಲ ಸೂರ್ಯಾಸ್ತ ಸಮಯದವರೆಗೂ ಅನೇಕ ಜನ ಸಾಧು ಸಂತರು ಇಡೀ ಬ್ರಾಹ್ಮಣ ಕುಟುಂಬಕ್ಕೆ ಎಲ್ಲ ಆಶೀರ್ವಾದವನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳಿಂದ, ಅಮೆರಿಕಾದ ಡಲಾಸಿಂದ, ಮಯಾಮಿಯಿಂದ, ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಮತ್ತು ಟಾಂಪಾ, ಫ್ಲೋರಿಡಾಗಳಿಂದ ಬಂದಂಥ ಅನೇಕ 8-10 ಜನರು ಬಂದಿದ್ದರು. ಹಾಗೆ ಕರ್ನಾಟಕದ ಮೂಲೆ ಮೂಲೆ ಮತ್ತು ಭಾರತದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಬೀದರ್ನಿಂದ ಗುಲ್ಬರ್ಗದವರೆಗೆ ಇಲ್ಲವೇ ಕರ್ನಾಟಕದಲ್ಲಿ ಎಲ್ಲರೂ ಸಹಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಭೂರಿ ಭೋಜನವನ್ನು ಮಾಡಿ ಎಲ್ಲದರಲ್ಲೂ ಸಹಿತ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘ ಅತ್ಯುನ್ನತ ಶಿಖರಕ್ಕೆ ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಗುರುಗಳೇ, ಒಂದು ನಾಡಿನ ಜನತೆಗೆ ಮತ್ತು ನಮ್ಮ ಯುವ ಜನತೆಗೆ ಒಂದು ಸಂದೇಶ ಕೊಡಿ ಗುರುಗಳೇ. ಯಂಗ್ಸ್ಟರ್ಸು, ಯುವಕರು ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ. ತಂತ್ರಜ್ಞಾನ, ಈ ಮೊಬೈಲು, ಚಾಟಿಂಗು, ಇಂಟರ್ನೆಟ್ಟು, ಸೈಬರ್ ಅಲ್ಲಿ ಹೋಗ್ತಾ ಇದ್ದಾರೆ. ಒಂದು ಯುವ ಜನತೆ ಈ ಥರ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚಿಗೆ ಬರಬೇಕು. ತಾವು ಆಶೀರ್ವಾದದ ಜೊತೆ ಒಂದು ಸಂದೇಶ ಕೊಟ್ಬಿಡಿ ಗುರುಗಳೇ. ಖಂಡಿತವಾಗಿಯೂ ಸಹಿತ ನೀವು ಹೇಳಿದಂತೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಯಾವುದೇ ಒಂದು ಸಮ್ಮೇಳನ ಮಾಡಿ ಬ್ರಾಹ್ಮಣ ಸಂಘಟನೆ ಮಾಡಿದ್ರೆ ಬರೋದೇ 50 ಮೇಲೆ ವಯೋವೃದ್ಧರುಗಳು, ಮಹಿಳೆಯರು ಬರ್ತಾರೆ. ಅದರಲ್ಲಿ ಯುವ ಜನಾಂಗ ಇದರಲ್ಲಿ ಬರ್ತಾ ಇಲ್ಲ. ಅದನ್ನು ಎಚ್ಚೆತ್ತುಕೊಳ್ಬೇಕು. ಅದಕ್ಕೋಸ್ಕರ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ನಮ್ಮಲ್ಲಿ ವಧುವರರ ಮದುವೆಗೂ ಸಹಿತ ಬ್ರಾಹ್ಮಣರಲ್ಲಿ ತೊಂದರೆ ಆಗಿದೆ. ಅದಕ್ಕೂ ವಧುವರಾನ್ವೇಷಣಾ ಕಾರ್ಯಕ್ರಮವನ್ನು ಮಾಡಿದ್ವಿ. ಆದ್ದರಿಂದ ಇನ್ನು ಮುಂದೆ ಯುವಕರು ಇದನ್ನು ನೋಡಿ ಅರಿತುಕೊಂಡು ನಾವು ಇಂತಹ ಅನೇಕ ಸಮಾರಂಭಗಳನ್ನು ಮಾಡಬೇಕು ಮತ್ತು ಯುವಕರು ಮುಂದೆ ಬಂದು ಅನೇಕ ವಿಧವಾದ ತಮ್ಮ ಪ್ರತಿಭೆಗಳನ್ನು ಬೇರೆ ದೇಶದಲ್ಲ, ಕರ್ನಾಟಕದಲ್ಲಿ, ಭಾರತದಲ್ಲಿ ತೋರಿಸಿ ನಮ್ಮ ಈ ಬ್ರಾಹ್ಮಣ ಸಂಘವನ್ನು ಅತ್ಯುನ್ನತವಾಗಿ ತೆಗೆದುಕೊಂಡು ಹೋಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಿಂದೂ ಧರ್ಮಕ್ಕೆ ಭಾರತ್ ಮಾತಾ ಕಿ. ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೆ ವಾಣಿಜ್ಯ ಮಳಿಗೆಗಳನ್ನು ಎಲ್ಲ ಹಾಕಿದ್ರು. ಹಾಗೂ ಬಿಸ್ನೆಸ್ ಸೆಂಟರ್ನ ನಮ್ಮ ರೂಪಾಶಾಸ್ತ್ರಿ ಅವರು ಮತ್ತು ಅವರ ಯಜಮಾನರವರು ಸಂಪೂರ್ಣವಾಗಿ ಕಾರ್ಯಕ್ರಮ 2 ದಿನ ಜೋಡಣೆ ಮಾಡಿ ಅನೇಕ ಜನರನ್ನು ಕರೆಸಿದ್ರು. ಅದರಲ್ಲಿ ಪ್ರಮುಖವಾಗಿ ನಮ್ಮ ಸಾಸ್ಮೋಸ್ ಕಂಪನಿಯ ಚಂದ್ರಶೇಖರ್ ಅವರು ಕರ್ನಾಟಕದಲ್ಲಿ ವಿಶೇಷವಾದಂಥ ಭಾರತದ 7ನೇವರವರು. ಕರ್ನಾಟಕದಲ್ಲೂ ಸಹಿತ ಅತ್ಯುನ್ನತ ಕೀರ್ತಿಯನ್ನು ಗಳಿಸಿದ್ದಾರೆ. 5,000 ಜನ ಸಾಸ್ಮೋಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಏನಪ್ಪ ಅಂದರೆ ಅದು ಯುದ್ಧ ವಿಮಾನಗಳ ಬಿಡಿ ಭಾಗಗಳನ್ನು ತಯಾರು ಮಾಡುವಂಥ ಕಂಪನಿಗೆ ಡೈರೆಕ್ಟ್ ಆಗಿದ್ದಾರೆ ಚಂದ್ರಶೇಖರ್ ಅಂದರೆ ಬಹಳ ನಮಗೆಲ್ಲ ಹೆಮ್ಮೆ. ಅದರಲ್ಲೂ ಸಹ ವಿಪ್ರ ಸಮುದಾಯಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸಗಾರರಿಗೆ 1,500 ಜನ ಕೆಲಸ ಕೊಟ್ಟಿದ್ದಾರೆ. ಅಲ್ಲ 5,000 ಜನ ಕೆಲಸ ಮಾಡ್ತಿದ್ದಾರೆ. ಅವರನ್ನು ಸಹಿತ ಅವತ್ತು ಕರೆಸಿ ಸನ್ಮಾನ ಮಾಡಿರೋದು ನಮಗೆಲ್ಲ ಸಂತೋಷವಾಗಿದೆ.